ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷ 15 ಅಕ್ಟೋಬರ್ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:20, ಸೂರ್ಯಾಸ್ತ ಸಂಜೆ 6:06. ಚಂದ್ರೋದಯ ರಾತ್ರಿ 1:51 ಅಕ್ಟೋಬರ್ 16, ಚಂದ್ರಾಸ್ತ ಮಧ್ಯಾಹ್ನ 2:04. ಇಂದಿನ ತಿಥಿ ನವಮಿ ಮಧ್ಯಾಹ್ನ 2:28 ರವರೆಗೆ, ನಂತರ ದಶಮಿ. ಯೋಗ ಸಾಧ್ಯ ರಾತ್ರಿ 2:57 ಅಕ್ಟೋಬರ್ 16, ನಂತರ ಶುಭ. ನಕ್ಷತ್ರ ಪುಷ್ಯ ಸಂಜೆ 4:34 ರವರೆಗೆ, ನಂತರ ಆಶ್ಲೇಷ. ಕರ್ಣ ಗರಜ ಬೆಳಗ್ಗೆ 10:33, ವಣಜ ರಾತ್ರಿ 10:29, ನಂತರ ಭದ್ರ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:33 ರಿಂದ 5:21, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:10, ಸಂಧ್ಯಾಕಾಲ ಸಂಜೆ 6:01 ರಿಂದ 7:14 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:05 ರಿಂದ 1:34, ಯಮಗಂಡಕಾಲ ಬೆಳಗ್ಗೆ 7:39 ರಿಂದ 9:08 ರವರೆಗೆ, ವರ್ಜಕಾಲ ರಾತ್ರಿ 1:10 ಅಕ್ಟೋಬರ್ 16 ರಿಂದ 2:49 ಅಕ್ಟೋಬರ್ 16, ದುರ್ಮುಹೂರ್ತ ಬೆಳಗ್ಗೆ 11:42 ರಿಂದ 12:29 ರವರೆಗೆ. ಸಂಜೆ 4:34 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ಈ ದಿನ ಜೀವನ ಸರಳವಾಗಿರಲಿ, ಯಾರೊಂದಿಗೂ ವಿವಾದಗಳಿಗೆ ತೊಡಗಬೇಡಿ ಹಾಗೂ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ಇಂದು ಆತ್ಮವಿಶ್ವಾಸದ ಕೊರತೆ ಇರುವುದು, ಹಾಗಾಗಿ ಯಾವುದೇ ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ. ಮನಸ್ಸು ಮತ್ತು ಯೋಚನೆಗಳನ್ನು ರಚನಾತ್ಮಕ ವಿಷಯಗಳಿಗೆ ದೃಷ್ಟಿಸಿ, ಆದರೆ ಎಲ್ಲವನ್ನೂ ನೀವು ಶಾಂತ ಮನೋಭಾವದಿಂದ ನಿರ್ವಹಿಸಲು ಪ್ರಯತ್ನಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಯಶಸ್ಸು ಸಿಗಬಹುದು. ವೃಷಭ ರಾಶಿ, ಇಂದು ಯಾವುದೇ ಹಣಕಾಸಿನ ಹೂಡಿಕೆ ಅಥವಾ ಸಾಲ ಕೊಡುವುದಾಗಲಿ ಇಲ್ಲವೇ ತೆಗೆದುಕೊಳ್ಳುವುದರಿಂದ ದೂರ ಉಳಿಯಿರಿ. ಕುಟುಂಬಕ್ಕೆ ಸಾಕಷ್ಟು ಸಮಯ ನೀಡುವುದಿಲ್ಲ ಎಂಬ ದೂರುಗಳು ಕೇಳುವಿರಿ. ಹಣಕಾಸು ಸಂಬಂಧಿತ ಚಟುವಟಿಕೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಕೊಟ್ಟಿರುವ ಹಣ ಇಂದು ನಿಮಗೆ ಮರಳಿ ಸಿಗಬಹುದು. ನಿಮ್ಮ ಮಿತ್ರರನ್ನು ಅತಿಯಾಗಿ ನಂಬಬೇಡಿ. ಬೆಲೆ ಬಾಳುವ ಆಸ್ತಿ ಖರೀದಿಸುವ ಯೋಜನೆ ಮಾಡಬಹುದು. ಮಿಥುನ ರಾಶಿ, ಇಂದು ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುವುದು. ನಿಮಗೆ ಅರಿಯದ ಮೂಲದಿಂದ ಧನಲಾಭವಾಗಬಹುದು. ಶ್ರಮಕ್ಕೆ ತಕ್ಕ ಫಲದೊಂದಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ತಾಂತ್ರಿಕ ಸೃಜನಶೀಲತೆಗೆ ನಿಮಗೆ ಪ್ರಶಂಸೆ ಪಡೆಯುವಿರಿ. ಪೂಜೆ ಮತ್ತು ಧ್ಯಾನದಲ್ಲಿ ವಿಶೇಷ ಆಸಕ್ತಿ ವಹಿಸುವಿರಿ. ನಿಮ್ಮ ಜೀವನದ ಮೇಲೆ ನಿಮ್ಮ ಬಾಳಸಂಗಾತಿಯ ಪ್ರಭಾವವಿರುವುದು. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರಬಹುದು. ಕಟಕ ರಾಶಿ, ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಂತೃಪ್ತಿ ನೆಲೆಸಿರುವುದು. ಸಂಗಾತಿಯ ಭಾವನಾತ್ಮಕ ಬೆಂಬಲದಿಂದ ಸಂತೋಷವಾಗಿರುತ್ತೀರಿ. ಅತಿಯಾದ ಆಲೋಚನೆಯಲ್ಲಿ ದಿನ ಕಳೆಯುವಿರಿ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಕೊಡುಗೆಗಳನ್ನು ಪಡೆಯಬಹುದು. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಸ್ಥಿರಾಸ್ತಿಯ ವಿವಾದಗಳು ಪರಿಹಾರವಾಗುವುದು. ಪ್ರೇಮಿಗಳಿಗೆ ದಿನ ತುಂಬಾ ಅನುಕೂಲಕರವಾಗಿದೆ. ಸಿಂಹ ರಾಶಿ, ಇಂದು ದಿಢೀರ್ ಪ್ರಯಾಣ ಮತ್ತು ನಿರ್ಧಾರಗಳನ್ನು ತಪ್ಪಿಸಿ. ಪ್ರಯಾಣ ಮಾಡಲೇಬೇಕಿದ್ದಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ. ಕೆಲವು ಕೆಲಸಗಳು ಸ್ಥಗಿತಗೊಳ್ಳಬಹುದು. ದುಷ್ಟರ ಸಹವಾಸದಿಂದ ಹಣಕಾಸು ಅಪಾಯಕ್ಕೆ ಸಿಲುಕುವುದು. ಅನವಶ್ಯಕ ಒತ್ತಡದಿಂದ ದೂರವಿರಿ. ಇಲ್ಲದಿದ್ದಲ್ಲಿ ಆರೋಗ್ಯ ಸಮಸ್ಯೆಗಳಾಗಬಹುದು. ನಿಮ್ಮ ಅಧಿಕಾರಿಗಳ ಮೇಲಿನ ನಕಾರಾತ್ಮಕ ಯೋಚನೆ ನಿಮ್ಮನ್ನು ಬಾಧಿಸಬಹುದು. ಹಾಗಾಗಿ ಈ ದಿನ ಸ್ವಲ್ಪ ಕಾಲ ಧ್ಯಾನ ಮಾಡಿ. ಕನ್ಯಾ ರಾಶಿ, ಇಂದು ತುಂಬಾ ಸಂತೋಷಕರ ದಿನವಾಗುವುದು. ಹೊಸ ಕೆಲಸ ಪ್ರಾರಂಭಿಸಲು ಸಮಯ ಅನುಕೂಲಕರವಾಗಿದೆ. ಬಿಡುವಿಲ್ಲದ ಕೆಲಸದ ನಡುವೆಯೂ ನೀವು ನಿಮ್ಮ ಮನೆಯವರಿಗಾಗಿ ಸಮಯವನ್ನು ನೀಡುತ್ತೀರಿ. ಇಂದು ಮನೆಯವರ ಅವಶ್ಯಕಗಳನ್ನು ಖರೀದಿಸುವಿರಿ. ಮಿತ್ರರೊಂದಿಗೆ ಪ್ರಮುಖ ವಿಷಯಗಳನ್ನು ಚರ್ಚಿಸುವಿರಿ. ವೃತ್ತಿಯಲ್ಲಿ ಆದಾಯದಲ್ಲಿ ಖಚಿತತೆ ಇರುವುದು.
ಹೊಸ ಶಿಸ್ತುಗಳನ್ನು ಕಲಿಯಲು ಹಾಗೂ ಹವ್ಯಾಸಗಳನ್ನು ಪೂರೈಸುವಲ್ಲಿ ನಿರತರಾಗಿರುತ್ತೀರಿ. ತುಲಾ ರಾಶಿ. ಈ ದಿನವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ತಂದೆಯವರನ್ನು ಆದರಿಸಿ ಅವರ ಆಶೀರ್ವಾದ ಪಡೆದುಕೊಳ್ಳಿ. ವೃತ್ತಿ ವ್ಯವಹಾರದ ವಿಷಯಗಳನ್ನು ಚೆನ್ನಾಗಿ ಪರಿಹರಿಸುವಿರಿ ಮತ್ತು ಪ್ರಶಂಸೆಗೆ ಪಾತ್ರರಾಗುವಿರಿ. ಇಂದು ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವಿರಿ. ಬಾಕಿಯುಳಿದ ಕೆಲಸಗಳನ್ನು ಪುನರಾರಂಭಿಸುವಿರಿ. ಪಿತ್ರಾರ್ಜಿತ ಆಸ್ತಿ ದೊರೆಯುವ ಸಾಧ್ಯತೆ ಇದೆ. ಬುದ್ಧಿವಂತಿಕೆ ಮತ್ತು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಬಹುದಾದ ಹೊಸ ಅವಕಾಶಗಳು ದೊರೆಯುವು. ವೃಶ್ಚಿಕ ರಾಶಿ. ಇಂದು ನಿಮಗೆ ನಿಮ್ಮ ಕೆಲಸಗಳಲ್ಲಿ ಬೇಸರವೆನಿಸಬಹುದು, ಆದರೆ ಹೆಚ್ಚು ಗಮನವಹಿಸಬೇಕು. ಹೊಸ ಪ್ರಯತ್ನಗಳಿಂದ ದೂರವಿರಿ. ವ್ಯಾಪಾರ ದ್ವಿಗುಣಗೊಳ್ಳಬಹುದು. ಸಂಬಂಧಿಕರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ, ಇದು ನಿಮಗೆ ಉಲ್ಲಾಸವನ್ನು ನೀಡುತ್ತದೆ. ಕುಟುಂಬದ ಸದಸ್ಯರ ಕಾಳಜಿ ವಹಿಸಿ. ಭಾವನಾತ್ಮಕವಾಗಿ ದುರ್ಬಲರಾಗಿರುತ್ತೀರಿ. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಹಾಗೂ ದಾನಧರ್ಮಗಳನ್ನು ಮಾಡುವಿರಿ. ಧನು ರಾಶಿ. ಇಂದು ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ಅನವಶ್ಯಕ ಆಲೋಚನೆಯಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡಬೇಡಿ. ಇಂದು ನೀವು ಸೇವಿಸುವ ಆಹಾರದ ವಿಷಯದಲ್ಲಿ ವಿಶೇಷ ಗಮನವಿರಲಿ. ರಕ್ತದೊತ್ತಡದ ಸಮಸ್ಯೆಗಳಾಗುವ ಸಾಧ್ಯತೆಯಿದೆ. ಮಾತಿನ ಮೇಲೆ ನಿಗಾ ಇರಲಿ. ಕಹಿಯಾದ ಮಾತು ಸಂಬಂಧಗಳಲ್ಲಿ ಬಿರುಕು ತರಬಹುದು. ಮಾನಸಿಕ ಒತ್ತಡವನ್ನು ತಪ್ಪಿಸಲು ಧ್ಯಾನ, ಯೋಗ ಮಾಡಿ. ಮಕರ ರಾಶಿ. ಇಂದು ಸಮಯ ಅನುಕೂಲಕರವಾಗಿದೆ. ನಿಮ್ಮ ಕೆಲಸಗಳಲ್ಲಿ ಉತ್ತಮ ಫಲಿತಗಳು ದೊರೆಯಬಹುದು. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ವೈವಾಹಿಕ ಜೀವನ ತುಂಬಾ ಮಾಧುರ್ಯ ತುಂಬಿರುತ್ತದೆ. ಪ್ರವಾಸಕ್ಕೆ ವಿದೇಶ ಪ್ರಯಾಣ ಮಾಡಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಕ್ಕೆ ಕುಟುಂಬದವರ ಒಪ್ಪಿಗೆ ಸಿಗಬಹುದು. ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ಸಹಕಾರ ದೊರೆಯುವುದು. ಅನವಶ್ಯಕ ಚಟುವಟಿಕೆಗಳನ್ನು ತಪ್ಪಿಸಿ. ಕುಂಭ ರಾಶಿ. ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ. ಸಂತೋಷದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಅದ್ಭುತವಾಗಿರುತ್ತದೆ ಹಾಗೂ ವಿದೇಶದಲ್ಲಿ ವೃತ್ತಿ ಜೀವನಕ್ಕೆ ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ಇಂದು ವಿವಾದಗಳಿಂದ ದೂರ ಉಳಿಯಿರಿ. ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿರುವುದು. ಮೀನರಾಶಿ. ಇಂದು ದಿನ ಅನುಕೂಲಕರವಾಗಿದೆ. ನಿಮ್ಮ ಇಚ್ಛೆಯ ವಿಷಯಗಳನ್ನು ಅರಿಯಲು ಸಹಕರಿಸುವುದು. ನಿಮ್ಮ ಮಕ್ಕಳ ಕೆಲಸಗಳಲ್ಲಿ ಸಹಕರಿಸಲು ಪ್ರಯತ್ನಿಸಿ. ಏಕಕಾಲದಲ್ಲಿ ಹಲವಾರು ಕೆಲಸ ಮಾಡಲು ಪ್ರಯತ್ನಿಸುತ್ತೀರಿ. ಇದರಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವುದು. ಇಂದು ನೀವು ಯಾರಿಗಾದರೂ ಸಹಾಯ ಮಾಡುವಿರಿ. ಆರ್ಥಿಕ ಅಥವಾ ಮಾನಸಿಕವಾಗಿರಬಹುದು. ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ ವ್ಯವಹಾರಗಳಲ್ಲಿ ಹೆಚ್ಚಿನ ಧನಲಾಭವಾಗಬಹುದು. ಈ ದಿನ ಪ್ರೇಮಿಗಳಿಗೆ ತುಂಬಾ ಅನುಕೂಲಕರವಾಗಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.